ಹಲೋ ವಿದ್ಯಾರ್ಥಿಗಳೇ, ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಈ ವರ್ಷದ ಅಂದರೆ 2025ನ KCET ಮೀನ್ಸ್ CET ಎಕ್ಸಾಮ್ಸ್ ಬಗ್ಗೆ ಇಂಪಾರ್ಟೆಂಟ್ ನೋಟಿಫಿಕೇಷನ್ನ ರಿಲೀಸ್ ಮಾಡಿದೆ. CET ಎಕ್ಸಾಮ್ ಈ ವರ್ಷ ಯಾವತ್ತು ನಡೀತಾ ಇದೆ ಅಂತ ಟೈಮ್ ಟೇಬಲ್ ಸಹ ರಿಲೀಸ್ ಮಾಡಿದೆ. 2025 ಇಂಜಿನಿಯರಿಂಗ್, ಯೋಗ, ನ್ಯಾಚುರೋಪತಿ, ಬಿ ಫಾರ್ಮ್ ಮತ್ತು ಫಾರ್ಮಾ ಡಿ ಹಾಗೆ ಕೃಷಿ ವಿಜ್ಞಾನ, ವೆಟರ್ನರಿ, BSc ನರ್ಸಿಂಗ್ ಈ ಕೋರ್ಸ್ಗಳ ಪ್ರವೇಶಕ್ಕಾಗಿ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಸಾಮಾನ್ಯ ಪ್ರವೇಶ ಪರೀಕ್ಷೆ ಅಂದರೆ CET ಎಕ್ಸಾಮ್ಸ್ನ ಕಂಡಕ್ಟ್ ಮಾಡ್ತಾ ಇದೆ. ಏಪ್ರಿಲ್ 16 ಮತ್ತು ಏಪ್ರಿಲ್ 17ನೇ ತಾರೀಕು ಡೇಟ್ ಫಿಕ್ಸ್ ಆಗಿದೆ. ಸೊ ಏಪ್ರಿಲ್ 16ನೇ ತಾರೀಕು ಬೆಳಗ್ಗೆ 10:30ರಿಂದ 11:50ರವರೆಗೆ ಭೌತಶಾಸ್ತ್ರ. ಆನ್ ದಿ ಸೇಮ್ ಡೇ ಮಧ್ಯಾಹ್ನ 2:30ರಿಂದ 3:50ರವರೆಗೆ ರಸಾಯನಶಾಸ್ತ್ರ ಮೀನ್ಸ್ ಕೆಮಿಸ್ಟ್ರಿ ಇರುತ್ತೆ. ಮಾರ್ಕ್ಸ್ 60 ಇರುತ್ತೆ. ಇನ್ನು 17/4 ಗುರುವಾರ ಬೆಳಗ್ಗೆ 10:30ರಿಂದ 11:50 ಮ್ಯಾಥಮೆಟಿಕ್ಸ್ ಇರುತ್ತೆ. ಮಧ್ಯಾಹ್ನ 2:15ರಿಂದ 3:50ರವರೆಗೆ ಬಯಾಲಜಿ ಸಬ್ಜೆಕ್ಟ್ ಎಕ್ಸಾಮ್ಸ್ ಇರುತ್ತೆ. KCET 2 ಡೇಸ್ KCET ಎಕ್ಸಾಮ್ಸ್ ಇರುತ್ತೆ ಏಪ್ರಿಲ್ 16 ಮತ್ತು ಏಪ್ರಿಲ್ 17ನೇ ತಾರೀಕು. ಇನ್ನೊಂದು ಎಕ್ಸಾಮ್ಸ್ ಇದೆ, ದಟ್ ಇಸ್ ಫಾರ್ ಹೊರನಾಡು ಮತ್ತು ಗಡಿನಾಡು ಕನ್ನಡಿಗ ವಿದ್ಯಾರ್ಥಿಗಳಿಗೆ. ಕನ್ನಡ ಎಕ್ಸಾಮ್ಸನ್ನು 18/4 ಶುಕ್ರವಾರ ಬೆಳಗ್ಗೆ 10:30ರಿಂದ 11:30ರವರೆಗೆ ಎಕ್ಸಾಮ್ಸ್ ಇದೆ. ಹೊರನಾಡು ಮತ್ತು ಗಡಿನಾಡು ವಿದ್ಯಾರ್ಥಿಗಳಿಗೆ, ಕರ್ನಾಟಕ ವಿದ್ಯಾರ್ಥಿಗಳಿಗೆ ಅಲ್ಲ. ಇನ್ನು CET 2025 ಆನ್ಲೈನ್ ಅಪ್ಲಿಕೇಶನ್ನ ನೀವು ಅಪ್ಲೈ ಮಾಡೋದಕ್ಕೆ ಡೇಟ್ ಸ್ಟಾರ್ಟ್ ಆಗ್ತಾ ಇದೆ 23/1/2025 ಅಂದರೆ ಜನವರಿ 23ನೇ ತಾರೀಕಿಂದ ನೀವು ಆನ್ಲೈನಲ್ಲಿ ಅಪ್ಲಿಕೇಶನ್ನ ಅಪ್ಲೈ ಮಾಡಬಹುದು. ಒಂದು ಅಪ್ಲಿಕೇಶನ್ಗೆ ಒಂದೇ ನಂಬರ್ ಕೊಡಬೇಕು. ಸಪೋಸ್ ನೀವೀಗ ಸೈಬರ್ ಸೆಂಟ್ರಿಗೆ ಹೋಗ್ತೀರಾ, ಅಲ್ಲಿ ಅಪ್ಲೈ ಮಾಡ್ತೀರಾ, ಬೈ ಚಾನ್ಸ್ ಏನಾದರೂ ಅವ್ರ ನಂಬರ್ ಕೊಟ್ಬಿಟ್ರೆ ನಿಮಗೆ ಪ್ರಾಬ್ಲಮ್ ಆಗುತ್ತೆ. ಯಾಕೆಂದರೆ ನೀವು ಮುಂದೆ ನೀವು ಲಾಗಿನ್ ಆಗಬೇಕಾದ್ರೆ ನಿಮ್ಮ ಮೊಬೈಲ್ ನಂಬರ್ಗೆ OTP ಬರುತ್ತೆ ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರದಿಂದ. ಆಗ ಆ OTP ಅವ್ರ ನಂಬರ್ಗೆ ಹೋಗುತ್ತೆ. ನಿಮಗೆ ಅವ್ರ ನಂಬರ್ ಗೊತ್ತಿರಲ್ಲ, ಅದಕ್ಕೋಸ್ಕರ ನಿಮ್ಮ ಸ್ವಂತ ನೀವು ಯೂಸ್ ಮಾಡ್ತಿರೋ ಮೊಬೈಲ್ ನಂಬರ್ನ ಕೊಡಬೇಕು. ರೈಟ್. ಒಂದು ವೇಳೆ ನೀವು ಕ್ಯಾಸ್ಟ್ ಹಾಗೂ ಇನ್ಕಮ್ ಸರ್ಟಿಫಿಕೇಟ್ನ ಕ್ಲೈಮ್ ಮಾಡೋ ಹಾಗಿದ್ರೆ ಕ್ಯಾಸ್ಟ್ ಅಥವಾ ಕ್ಯಾಸ್ಟ್ ಆ್ಯಂಡ್ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕಾಗುತ್ತೆ. ಅದರ ವ್ಯಾಲಿಡಿಟಿ 5 ಇಯರ್ಸ್ ಮಾತ್ರ ಇರುತ್ತೆ. ಎಸ್ಪೆಷಲಿ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಯಾವುದೇ ವ್ಯಾಲಿಡಿಟಿ ಇಲ್ಲ, ಬಟ್ ಇನ್ಕಮ್ ಸರ್ಟಿಫಿಕೇಟ್ಗೆ 5 ಇಯರ್ಸ್ ವ್ಯಾಲಿಡಿಟಿ ಇರುತ್ತೆ. ಏನಾದರೂ ಅದು 5 ಇಯರ್ಸ್ ಆಗಿದ್ದರೆ ಹೊಸದಾಗಿ ಇನ್ಕಮ್ ಸರ್ಟಿಫಿಕೇಟ್ನ ಮಾಡಿಸ್ಬೇಕು. ಈ ಕ್ಯಾಸ್ಟ್ ಆಗಿ ಇನ್ಕಮ್ಗೆ ಕ್ಲೈಮ್ ಮಾಡೋ ಹಾಗಿದ್ರೆ ಅಲ್ಲಿ ಬರೋ RD ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಅದಕ್ಕೋಸ್ಕರ ಏನಾದರೂ ನಿಮ್ಮ ಇನ್ಕಮ್ ಸರ್ಟಿಫಿಕೇಟ್ 5 ಇಯರ್ಸ್ ಆಗೋಗ್ಬಿಟ್ಟಿದ್ರೆ ಹೊಸದಾಗಿ ಮಾಡಿಸ್ಕೋಬೇಕು. ಹೊಸದಾಗಿ ಮಾಡಿಸಿ ಅಲ್ಲಿ ಬರೋ RD ನಂಬರ್ನ ಎಂಟ್ರಿ ಮಾಡಬೇಕಾಗುತ್ತೆ. ಇದು ಕರ್ನಾಟಕ ಪರೀಕ್ಷಾ ಪ್ರಾಧಿಕಾರ ಇವತ್ತು ರಿಲೀಸ್ ಮಾಡಿರೋ ನೋಟಿಫಿಕೇಷನ್ KCET ಎಕ್ಸಾಮ್ಸ್ ಬಗ್ಗೆ. ನಮ್ಮ ಚಾನಲ್ಗೆ ನೀವು ಹೊಸಬ್ರಾಗಿದ್ದರೆ ಅಥವಾ ಇನ್ನು ಮುಂದೆ ನೀವು KCET ಕಡೆಯಿಂದ ಬರೋ ಎಲ್ಲ ಇನ್ಫಾರ್ಮೇಷನ್ಸ್ಗಳನ್ನ ಪಡಿಬೇಕು ಅನ್ನೋಗಿದ್ರೆ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ಈ KCET ಎಕ್ಸಾಮ್ಸ್ ಬಗ್ಗೆ KA ಕಡೆಯಿಂದ ಬರೋ ಪ್ರತಿಯೊಂದು ಇನ್ಫಾರ್ಮೇಷನ್ ನಿಮಗೆ ಅಪ್ಡೇಟ್ ಮಾಡ್ತಾ ಹೋಗ್ತೀವಿ. ಹಾಗಾಗಿ ಯಾರಾದರೂ ನಮ್ಮ ಚಾನಲ್ಗೆ ಇನ್ನೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಟು ಗೆಟ್ ನೆಕ್ಸ್ಟ್ ಲೇಟೆಸ್ಟ್ ಅಪ್ಡೇಟ್ಸ್. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್.